ಇನ್ನು ಸಿಎಂ ಸಿದ್ದರಾಮಯ್ಯ ಪರ ಈಗ ಅವರ ಆಪ್ತ ಸಚಿವರು ಬ್ಯಾಟಿಂಗ್ ಇಳಿದಿದ್ದಾರೆ. ಸಿಎಂ ಬೆಂಬಲಕ್ಕೆ ನಿಂತಿದ್ದಾರೆ. ಹೈಕಮಾಂಡ್ ಮುಂದೆ ಸಿಎಂ ಪರ ಬ್ಯಾಟ್ ಬೀಸೋದಕ್ಕೆ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಅವಾಗ ಯಾವ ರೀತಿಯಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡ್ಕೊಡೋದಕ್ಕೆ ಇವರೆಲ್ಲರೂ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸಿಎಂ ಬೆನ್ನಿಗೆ ಹೈಕಮಾಂಡ್ ಸ್ಟ್ರಾಂಗ್ ಆಗಿ ನಿಲ್ಲಬೇಕು, ಹೈಕಮಾಂಡ್ ಕೂಡ ಸಪೋರ್ಟ್ ಮಾಡಬೇಕು. ಕರ್ನಾಟಕದ ಬಳಿಕ ತೆಲಂಗಾಣಕ್ಕೂ ಕೂಡ ಸಂಕಷ್ಟ ಎದುರಾಗುತ್ತೆ ಅಕಸ್ಮಾತ್ ಇಲ್ಲೇನಾದ್ರೂ ನಾವು ಬಗ್ಬಿಟ್ರೆ ಅಂತ ಹೇಳಿ. ಸಿಎಂ ವಿರುದ್ಧ FIR ದಾಖಲಾಗಿ ತನಿಖೆ ಏನಾದರೂ ಶುರುವಾದ್ರೂ ಕೂಡ ಸಿಎಂ ಪರ ಹೈಕಮಾಂಡ್ ಇರಬೇಕು, ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಮಾಡಬಾರ್ದು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಸೊ ಇದನ್ನ ಮನವರಿಕೆ ಮಾಡ್ಕೊಡೋದಕ್ಕೂ ಕೂಡ ಈಗ ಸಚಿವರುಗಳು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಸನ್ನ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ ಯಾವೆಲ್ಲ ಸಚಿವರುಗಳು ಪ್ರಮುಖವಾಗಿ ಸಿಎಂ ಪರವಾಗಿ ನಿಂತಿದ್ದಾರೆ, ಅವರ ಆಗ್ರಹ ಏನಿದೆ ಅಂದ್ರೆ ಹೈಕಮಾಂಡ್ಗೆ ಹೇಗೆ ಮನವೊಲಿಕೆ ಮಾಡಬೇಕು, ಜೊತೆಗೆ ಹೈಕಮಾಂಡ್ ಸಿಎಂ ಬೆನ್ನಿಗೆ ನಿಲ್ಲಬೇಕು ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ, ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಸಿಎಂ ಇಲ್ಲೇನಾದ್ರೂ ಬದಲಾದೆ ಅದು ಪಕ್ಕದ ರಾಜ್ಯಗಳಲ್ಲೂ ಕೂಡ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ರೆಹಮಾನ್, ಇದೀಗ ಕಾಂಗ್ರೆಸ್ ವಿರೋಧಿ ಪಾಳೆಯಕ್ಕೆ ಮಾತ್ರ ಒಂದು ಉತ್ತರವನ್ನು ಕೊಡಬೇಕಾಗಿಲ್ಲ. ನೇರವಾಗಿ ಆಂತರಿಕವಾಗಿಯೂ ಕೂಡ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯ ಸಂಕಷ್ಟದ ಸಮಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಆಪ್ತ ಸಚಿವರೆಲ್ಲರೂ ಕೂಡ ಇದೀಗ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದ್ರೂ ಕೂಡ ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ಬದಲಾವಣೆ ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಡವನ್ನು ಹೇರೋದಕ್ಕೆ ಪ್ರಾರಂಭವನ್ನ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ ಸೇರಿದಂತೆ ಹಿರಿಯ ಸಚಿವರೇ ಈ ಒಂದು ನಿರ್ಣಯವನ್ನ ಕೈಗೊಂಡಿರುವಂತದ್ದು ಮತ್ತು ಹೈಕಮಾಂಡ್ ನಾಯಕರಿಗೂ ಕೂಡ ಇದನ್ನ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಚರ್ಚೆಗಳು ನಡೆದಿದ್ದಾವೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇವರು ಹೇಳ್ತಾ ಇರುವಂತಹ ಒಂದಷ್ಟು ರೀಸನ್ಸ್ ಅಂದ್ರೆ ಸಿದ್ದರಾಮಯ್ಯನವರು ಸದ್ಯದ ಮಟ್ಟಿಗೆ ಕಾಂಗ್ರೆಸ್ಗೆ ಅನಿವಾರ್ಯ. ಸಿದ್ದರಾಮಯ್ಯನವ್ರನ್ನ ಏನಾದ್ರೂ ಕೆಳಕ್ಕೆ ಇಳಿಸದಿದ್ದೆ ಆದ್ರೆ ಕಾಂಗ್ರೆಸ್ನ ಮನೆಯಲ್ಲಿ ಒಂದು ಮಧ್ಯದ ಕಂಬದಿಂದ ಒಂದು ಮೇಜರ್ ಆದಂತಹ ಪಿಲ್ಲರ್ ನಲ್ಲಿ ಒಂದು ಇಟ್ಟಿಗೆಯನ್ನ ತೆಗೆದ್ರೆ ಹೇಗೆ ಸಡಿಲಾಗುತ್ತೋ ಆ ರೀತಿ ಕಾಂಗ್ರೆಸ್ ಸಡಿಲಾಗ್ಬಿಡುತ್ತೆ. ಬೇರೆ ಬೇರೆ ರೀತಿಯ ರಾಜಕೀಯ ಲೆಕ್ಕಾಚಾರಗಳೆಲ್ಲವೂ ಕೂಡ ಅದಲು ಬದಲಾಗುತ್ತೆ, ಏರುಪೇರಾಗುತ್ತೆ. ಸಿದ್ದರಾಮಯ್ಯನವರು ಇದ್ರೆ ಮಾತ್ರ ಪಕ್ಷ ಮತ್ತು ಸರ್ಕಾರ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಸಂಪೂರ್ಣವಾಗಿ ನೆಲಕಚ್ಚುವಂತಹ ಪರಿಸ್ಥಿತಿ ಬರುತ್ತೆ. ಮತ್ತು ಕರ್ನಾಟಕದ ಸಿಎಂ ಈ ರೀತಿ ಯಾವುದೇ ರೀತಿಯ ಕಳಂಕ ಇಲ್ಲದೆ ಇರುವಂತಹ ಸಿಎಂ ಈ ರೀತಿ ಇಳಿದಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳ ಸಿಎಂಗಳು ಕೂಡ ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯೋ ಅಲ್ಲಿಯೂ ಕೂಡ ಇದೇ ಮಾದರಿಯನ್ನ ಬೇರೆ ಬೇರೆಯವರು ಅನುಸರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ತೆಲಂಗಾಣಕ್ಕೂ ಸಮಸ್ಯೆ ಆಗುತ್ತೆ, ಮುಂದೆ ಬೇರೆ ಕಾಂಗ್ರೆಸ್ ಸರ್ಕಾರ ಇರುವಂತಹ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಆಗುತ್ತೆ. ನಾಳೆ ಸಚಿವರ ವಿರುದ್ಧವೂ ಕೂಡ ಇದೇ ರೀತಿಯ ಪ್ರಾಸಿಕ್ಯೂಷನ್ಗೆ ತರುವಂತಹ ಪ್ರಯತ್ನಗಳನ್ನ ನಿರಂತರವಾಗಿ ರಾಜಕೀಯ ವಿರೋಧಿಗಳು ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಎಲ್ಲರ ತಲೆದಂಡ ಆಗ್ಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಹೈಕಮಾಂಡ್ ನಿಲ್ಲಬೇಕು ಅನ್ನುವಂತಹ ಒಂದು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಜೊತೆಗೆ ಪಕ್ಷದಲ್ಲೂ ಕೂಡ ಆಂತರಿಕವಾಗಿ ಕಚ್ಚಾಟಗಳು ಶುರುವಾಗುತ್ತೆ. ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರೇ ಮುಂದುವರಿಯುವಂತದ್ದು ಸೂಕ್ತ ಅನ್ನುವಂತಹ ಒತ್ತಡವನ್ನ ಹೈಕಮಾಂಡ್ ಮೇಲೆ ಹಾಕಲಾಗ್ತಾ ಇದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಸನ್ನ.